మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಶ್ರೀ ಪ್ರದೀಪೇಶ್ವರ್ ಅವರು ನಮಸ್ತೆ ಚಿಕ್ಕಬಳ್ಳಾಪುರ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ 8ನೇ ವಾರ್ಡ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ತಿಳಿಯುತ್ತಾ ಸ್ಥಳದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನ ಸಹ ಸೂಚಿಸುತ್ತಿದ್ರು. ಶಾಸಕರಾದಂಥ ಪ್ರದೀಪೇಶ್ವರನ್ನ ಕಂಡ ತಕ್ಷಣ ಜನ ತಮ್ಮ ವಾರ್ಡಿನ ಸಮಸ್ಯೆಗಳನ್ನ ತಿಳಿಸಿದ್ರು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಕಳೆದ 30 ವರ್ಷಗಳಿಂದ ಯಾವುದೇ ಶಾಸಕರು ನಮ್ಮ ವಾರ್ಡ್ಗೆ ಬಂದಿಲ್ಲ, ನೀವು ಬಂದಿದ್ದೀರಾ, ನಮಗೆ ಸಂತೋಷವಾಗ್ತಿದೆ. ನಮ್ಮ ವಾರ್ಡಿನಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬಂದ್ರೆ ನೀರೆಲ್ಲ ಚರಂಡಿಯಿಂದ ಹೊರಬಂದು ರಸ್ತೆಯ ತುಂಬಾ ಹರಿದು ನಮ್ಮ ಮನೆಗಳಿಗೆ ನೀರು ಬಂದು ತುಂಬುತ್ತದೆ. ದಯವಿಟ್ಟು ಇದನ್ನ ಸರಿಪಡಿಸಿ ಎಂದು ಬೇಡಿಕೊಂಡರು. ಆಗ ಶಾಸಕರು ಸ್ಥಳದಲ್ಲೇ ಇದ್ದಂತಹ ನಗರಸಭೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಈ ಕೆಲಸ ಮಾಡಬೇಕೆಂದು ಸೂಚಿಸಿದ್ರು. ಚಿಕ್ಕಬಳ್ಳಾಪುರ ನಗರಕ್ಕೆ 30 ಕೋಟಿ ಅನುದಾನವನ್ನ ತಂದಿದ್ದೇನೆ, ಹಂತ ಹಂತದಲ್ಲಿ ಚಿಕ್ಕಬಳ್ಳಾಪುರ ನಗರವನ್ನ ಅಭಿವೃದ್ಧಿ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದ್ರು. ನಾನು ತಗೊಂಡ್ಬಂದಿರೋದು 30 ಕೋಟಿ ಈಗ ನಗರಸಭೆಯಲ್ಲಿ ರೆಡಿ ಇದೆ. ಇದು ನಗರಸಭೆದಲ್ಲ. ಆ 30 ಕೋಟಿಯಲ್ಲಿ ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀವಿ. ಸೀವೇಜ್ ಪ್ಲ್ಯಾಂಟ್ಗೆ 8 ಕೋಟಿ ಹೋಗ್ತಾ ಇದೆ. ಎಲ್ಲಿ ನಾವು ಆ ಕಡೆ ಬೈಪಾಸಲ್ಲಿ ಮಾಡ್ತಿದ್ದೀವಿ. ಇನ್ನು 20 ಕೋಟಿಯಲ್ಲಿ ಆ ಕಡೆ ಮೇನ್ ಲೈನ್ ತೊಗೊತಾ ಇದ್ದೀವಿ ಸರ್. ಅದಾದಮೇಲೆ ಇನ್ನೊಂದು 50-60 ಕೋಟಿ ತರ್ತೀನಿ. ಅದೇ ಈ ಟೈಮ್ ತಗೊಳ್ಳೋದು ಸರ್ ಇದು ಮುಗಿಯಕ್ಕೆ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ಕೃತ್ಯವನ್ನ ಖಂಡಿಸುತ್ತಾ ಭಾರತೀಯ ಸೈನಿಕರ ಮೇಲೆ ನನಗೆ ನಂಬಿಕೆ ಇದೆ, ದೇಶದ್ರೋಹಿ ಭಯೋತ್ಪಾದಕರನ್ನ ತಕ್ಷಣ ಒಡೆದು ಉರುಳಿಸುತ್ತಾರೆ ಎಂದು ತಿಳಿಸಿದ್ರು. ಅದರಲ್ಲಿ ಕರ್ನಾಟಕದ 3 ಜನ ಸತ್ತಿದ್ದಾರೆ. ನನ್ನ ಪತ್ರಿಕೆಯಲ್ಲಿ ನೋಡಿದಾಗ 2 ಅಂತಿತ್ತು, ಈಗ 3 ಇರ್ಬೋದು. 27 ಕನ್ನಡದವರು 3 ಜನ ಇದ್ದಾರೆ. ಭಾಳ ನೋವಿನ ಸಂಗತಿ. ಇದು ನ್ಯಾಷನಲ್ ಇಂಟ್ರೆಸ್ಟು. ನಾನಿಲ್ಲಿ ಯಾರನ್ನ ಬೈಯೋದು ಉಳೋದಕ್ಕಿಂತ ನನಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ನಂಬಿಕೆ ಇದೆ, ನನ್ನ ಭಾರತೀಯ ಸೈನಿಕರ ಮೇಲೆ ನಂಬಿಕೆ ಇದೆ. ಆ ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರನ್ನ ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ನಮ್ಮ ಇಂಡಿಯನ್ ಆರ್ಮಿಯವ್ರು ಉಡಾಯಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ಇದು ನ್ಯಾಷನಲ್ ಇಂಟ್ರೆಸ್ಟು. ಇಲ್ಲಿ ರಾಜಕೀಯ ತರಬಾರ್ದು. ನಮ್ಮ ದೇಶದ 27ಕ್ಕೂ ಹೆಚ್ಚು ಜನ ಕಳ್ಕೊಂಡಿದ್ದೀವಿ. ಇದು ನೋವಿನ ಸಂಗತಿ. ನಾನು ರಾಜಕಾರಣ ಮಾತಾಡಲ್ಲ. ಆದರೆ ನನಗೆ ಇಂಡಿಯನ್ ಆರ್ಮಿ ಸೋಲ್ಜರು ಅವ್ನು ಯಾವನ್ ಬಂದು ಈ ಕೃತ್ಯ ಎಲ್ಸಿದನ್ನು ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ಹೊಡೆದಾಕ್ತಾರೆ ಅಂತ ನನ್ನ ನಂಬಿಕೆ.